ನರ ದೌರ್ಬಲ್ಯ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ. ವೈದ್ಯರ ಜೊತೆ ನೇರ ಮಾತು, ನೇರ ಸಂದರ್ಶನ. ನಮಸ್ಕಾರ ವೀಕ್ಷಕರೇ, ನಾವು ಈ ದೇಶದ ಸಂಸ್ಕೃತಿ, ಈ ಜನರ ಒಂದು ಅಭಿವೃದ್ಧಿ ಮತ್ತು ಅವರ ಒಂದು ಏನು ಕಾಲಘಟ್ಟದಲ್ಲಿ ಯಾವ್ಯಾವ ಥರ ಜನ ಬದಲಾವಣೆ ಆಗ್ತಾ ಇದ್ದಾರಲ್ಲ, ಆ ಒಂದು ಲೆಕ್ಕಕ್ಕಿಟ್ಕೊಂಡು ನಾವು ಈ ಹಿಂದೆ ನಮ್ಮ ಜೊತೆ ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅವ್ರ ಜೊತೆ ಮಾತಾಡಿದ್ವಿ. ಅದೇ ಡಾಕ್ಟರ್ನ ತಿರ್ಗಾ ನಮ್ಮ ಕಚೇರಿ ಕರೆಸಿ ಸಂದರ್ಶನ ಮಾಡ್ತಿದ್ದೀವಿ. ಯಾಕಪ್ಪ ಅಂತಂದರೆ, ಈ ಕಾಮ ಅನ್ನೋದು ಜನರಲ್ಲಿ ತುಂಬ ಅಂದರೆ ತುಂಬ ತಪ್ಪು ಕಲ್ಪನೆಗಳು ಇದ್ದಾವೆ. ಆ ತಪ್ಪು ಕಲ್ಪನೆಗಳನ್ನು ಹೋಗ್ಲಾಡ್ಸೋಕೆ, ಆನಂತರ ಜನರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡೋಕ್ಕೆ, ಇವಾಗ ನಾವು ಸಂದರ್ಶನದ ವೇಳೆ ನೀವು ಕೇಳಿರುವಂಥ ಕ್ವಶನ್ಗಳನ್ನ ನಾವು ಡಾಕ್ಟರ್ ಒಟ್ಟಿಗೆ ಮಾತಾಡಿ ಅದರಿಂದ ನಿಮಗೆ ಆನ್ಸರು ಸಿಗುತ್ತೆ. ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಡಾಕ್ಟರ್ ಒಟ್ಟಿಗೆ ಮಾತಾಡ್ಬೋದು. ಇಲ್ಲ ಅಂದರೆ ನೀವು ಕ್ವಶನ್ ನಮಗೂ ಕೇಳ್ಬೋದು. ಡಾಕ್ಟರ್ ನಂಬರ್ ಕೂಡ ನಿಮಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ತದನಂತರ ಈ ಏನು ನಾವು ಕಾಮದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಇದರಲ್ಲಿ ಅಸಹ್ಯ ಪಡ್ಕೊಳ್ಳೋವಂಥ ಏನೂ ಸಮಸ್ಯೆ ಇಲ್ಲ. ಅಸಹ್ಯ ಪಡ್ಕೊಂಡ್ರೆ ಪರಿಹಾರ ಆಗಲ್ಲ. ಹಾಗಾಗಿ ನಾವು ಡಾಕ್ಟರ್ ಒಟ್ಟಿಗೆ ಮಾತಾಡೋಣ. ನಾನು ಕನ್ನಡ ಜನಶ್ರೀಯ ಪ್ರಧಾನ ಸಂಪಾದಕ ಶಿವರಾಜ್. ಇವಾಗ ನಮ್ಮೊಟ್ಟಿಗೆ ಇದ್ದಾರೆ ಎ.ಡಿ. ಬಾಗಲಕೋಟ್ ಸರ್. ನಮಸ್ಕಾರ ಸರ್. ಹಲೋ ಶಿವರಾಜ್ ಅವರೇ, ಧನ್ಯವಾದಗಳು ಸರ್. ಏನಿಲ್ಲ, ಈ ನರ ದೌರ್ಬಲ್ಯ ಅಂದ್ರೆ ಏನು ಸರ್? ನರ ದೌರ್ಬಲ್ಯತೆ ಅಂದ್ರೆ ಒಂದು ಸೆಕ್ಷುವಲ್ ಡೆಬಿಲಿಟಿ ಅಂತಾರೆ. ನರ ವೀಕ್ ಆಗಿನೇ ಇರೆಕ್ಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನರ ದೌರ್ಬಲ್ಯತೆಯಿಂದ ನಮ್ಮದು ನರಗಳಲ್ಲಿ ಬ್ಲಡ್ ಫ್ಲೋ ಪ್ರಾಪರ್ ಆಗಿ ಆಗ್ತಾ ಇರಲಾರ್ದಕ್ಕೆ ಇದೆಲ್ಲ ಇರೆಕ್ಷನ್ ಪ್ರಾಬ್ಲಮ್, ಇಜಾಕ್ಯುಲೇಷನ್ ಪ್ರಾಬ್ಲಮ್, ಸುಸ್ತಾಗ್ತಾ ಇರೋದು, ನಿಶಕ್ತಿ ಅನ್ನಿಸ್ತಾ ಇರೋದು, ಯಾವುದೋ ಕೆಲಸದಲ್ಲಿ ಆಸಕ್ತಿ ಹೆಚ್ಚಿರಲ್ಲ, ಇದೆಲ್ಲ ಸಮಸ್ಯೆ ಆಗೋದು ನರ ದೌರ್ಬಲ್ಯತೆಯಿಂದ. ಇದು ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆ ಬರ್ತದೆ ಸರ್ ಇದರಿಂದ? ನರ ಸಮಸ್ಯೆ ಮೇನ್ ನರ ದೌರ್ಬಲ್ಯತೆ ಜೆನಿಟಲ್ ನರ್ವ್ಸ್, ಇದರಿಂದ ಸೆಕ್ಷುವಲ್ ಡೆಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಅಂದರೆ ನರ ವೀಕ್ ಆದರೆ ಅದರಲ್ಲಿ ಬ್ಲಡ್ ಫ್ಲೋ ಪ್ರಾಪರ್ ಆಗಿ ಆಗ್ತಾ ಇರಲ್ಲ. ಈಗ ಕೆಲವೊಬ್ಬರಿಗೆ 40-50% ಬ್ಲಡ್ ಫ್ಲೋ ಇದ್ದರೆ ಸ್ವಲ್ಪ ಇರೆಕ್ಷನ್ ಆಗುತ್ತೆ, ಬಟ್ ಸಸ್ಟೇನ್ ಆಗಿ ನಿಲ್ಲಲ್ಲ. ಇಮಿಡಿಯೇಟ್ ಡೌನ್ ಆಗೋದು, ವೀರ್ಯನು ತಡೆಯೋಕ್ಕೆ ಸ್ಟ್ರೆಂತ್ ಇರಲ್ಲ, ಶೀಘ್ರಸ್ಖಲನ ಆಗೋದು, ಪಿನಾಯ್ ಟಿಶ್ಯೂಸ್ ಇವ್ಯಾಪ್ರೇಟ್ ಆಗಿರುತ್ತೆ, ಅದರಿಂದ ಶ್ರಿಂಕೇಜ್ ಬರ್ತಾ ಇರೋದು, ಇದೆಲ್ಲ ನರ ದೌರ್ಬಲ್ಯತೆಯಿಂದಾನೇ ಸಮಸ್ಯೆ ಆಗ್ತಾ ಇದೆ. ಈ ನರ ದೌರ್ಬಲ್ಯ ಯಾವ ವಯಸ್ಸಿನವ್ರಿಗೆ ಹೆಚ್ಚಿಗೆ ಕಾಣ್ತದೆ? ಮೊದಲು ಅಂತೂ ಅಬೌಟ್ 35-40 ನಂತರ ಇದೆಲ್ಲ ಸಮಸ್ಯೆ ಜಾಸ್ತಿ ಕಾಣಿಸ್ತಿತ್ತು. ಬಟ್ ಈಗಿನ ಜನರೇಷನ್ ಅಲ್ಲಿ ಅಬೌಟ್ 20-25 ಏಜ್ದವ್ರಿಗೂ ಈ ಸಮಸ್ಯೆ ಕಾಡ್ತಾ ಇದೆ. ಈ ನರ ದೌರ್ಬಲ್ಯದ ಈಗ ಒಂಥರ ಇಂತಿಂತ ಮುಖ್ಯ ಕಾರಣ ಅಂತ ಏನಾರ ಹೇಳ್ಬೋದು ಅಂತ? ಮೇನ್ ಥಿಂಗ್ ಪ್ರೋನ್ ಮಾಸ್ಟರ್ಬ್ಯೂಷನ್ ಇದಕ್ಕೆ ತುಂಬಾ ಕಾರಣ. ಪ್ರೋನ್ ಮಾಸ್ಟರ್ಬ್ಯೂಷನ್ ಅಂತ ಏನಂದ್ರೆ, ನಾವು ವಿಗೋರಸ್ಲಿ ಮಾಸ್ಟರ್ಬ್ಯೂಟ್ ಮಾಡ್ತೀರಾ ಅಂದ್ರೆ ಫೋರ್ಸ್ಲಿಂದ ಹಸ್ತಮೈಥುನ ಮಾಡೋದ್ರಿಂದ ನರ್ವ್ಸ್ ನಮ್ದೇನಿದ್ದಾವೆ ವೀಕ್ ಆಗಲಿಕ್ಕೆ ಸ್ಟಾರ್ಟ್. ಅದು ಮಾಡಿದ ತಕ್ಷಣ ವೀಕ್ನೆಸ್ ಬರೋಲ್ಲ, ಹೆಂಗೆ ಏಜ್ ಬೆಳೀತದ ಆವಾಗ ಅದರದ್ದು ಪರಿಣಾಮ ಸ್ಟಾರ್ಟ್ ಆಗ್ತದ. ಈ ನರಗಳಿಗೆ ಹಾನಿ ಆಗ್ತಾವಲ್ರಿ, ಅದರಿಂದ ಏನೇನು ಸಮಸ್ಯೆ ಉಂಟಾಗ್ಬೋದು? ಇದರಿಂದ ಅದೇ ಮೇನ್ ಥಿಂಗ್ ಕಾನ್ಫಿಡೆನ್ಸ್ ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದ. ಆಮೇಲೆ ಸ್ವಲ್ಪ ವೀಕ್ನೆಸ್ ಅನ್ನಿಸ್ತಾ ಇರ್ತದೆ ಕೆಲವೊಬ್ಬರಿಗೆ ಸುಸ್ತಾಗ್ತಾ ಇರ್ತದೆ, ಕೆಲವೊಬ್ಬರಿಗೆ ಇಂಟಿಮೇಟ್ ಆದ ನಂತರ ತುಂಬಾ ವೀಕ್ ಫೀಲ್ ಆಗೋದು, ನೆಕ್ಸ್ಟ್ ಇದಕ್ಕೆ ಅಪ್ರೋಚ್ ಮಾಡ್ಲಿಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇರ್ತದೆ. ಸೊ ಇದೆಲ್ಲ ನರ್ವ್ ಡೆಬಿಲಿಟಿ ಸಿಂಪ್ಟಮ್ಸ್ ಇರೋದು. ಈಗ ಆಲ್ಮೋಸ್ಟ್ ಆಲ್ ನಮ್ಮ ಭಾರತ ದೇಶದಾಗ ಶುಗರ್ ಅನ್ನೋದೊಂದು ಕಾಮನ್ ಕಾಯಿಲೆ ಆಗೈತಿ. ಈಗ ಶುಗರ್ ಆಗ್ಲಿ, ವಿಟಮಿನ್ ಕೊರತೆಯಿಂದಾಗ್ಲಿ ಇದಕ್ಕೇನ ಸಮಸ್ಯೆ ತುಂಬಾ. ಯಾಕಂತಂದ್ರೆ ಈಗ ಶುಗರ್, BP, ಹೈಪರ್ ಟೆನ್ಷನ್ ಇವೆಲ್ಲ ಸಮಸ್ಯೆಯಿಂದ ಏನಾಗುತ್ತೆ, ನಮ್ದು ಸೆಕ್ಷುವಲ್ ಹಾರ್ಮೋನ್ಸ್ ಏನಿದೆ ಅಲ್ಲ ಅದು ಇಮಿಡಿಯೇಟ್ ರಿಲೀಸ್ ಆಗಲ್ಲ. ಓಕೆ, ಅದರಿಂದ ನರಾನು ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ, ಸೆಕ್ಷುವಲ್ ಡೆಬಿಲಿಟಿ ಸ್ಟಾರ್ಟ್ ಆಗ್ತಾ ಇರ್ತದ, ಆಮೇಲೆ ಸೆಕ್ಸ್ ಇದರಲ್ಲಿ ಆಸಕ್ತಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದ. ಸೊ ದೀಸ್ ಆರ್ ಆಲ್ ಕನೆಕ್ಟೆಡ್ ಟು ಒನ್ ಅಂಡ್ ಒನ್.
ಈ ಮಾನಸಿಕ ಸಮಸ್ಯೆ ಮತ್ತು ದೀರ್ಘಕಾಲದ ಒತ್ತಡ ಇದರಿಂದ ಏನರ ಕಾರಣ ಆಗ್ತವೆ? ಹೌದು. ಈಗ ಕೆಲವೊಬ್ಬರಿಗೆ ಸೈಕಲಾಜಿಕಲ್ ಡಿಸ್ಟರ್ಬ್ ಇರ್ತಾರೆ, ಎಂಗ್ಸೈಟಿ ಇರುತ್ತೆ, ಸ್ಲೀಪ್ಲೆಸ್ನೆಸ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಯಾವುದೋ ಒಂದು ನೆಗೆಟಿವ್ ಮೈಂಡ್ಸೆಟ್ ಅಲ್ಲಿ ಇದ್ದಾಗ ಅವ್ರು ಫಿಸಿಕಲ್ ಆಕ್ಟಿವ್ ಇರಲಾರ್ದಕ್ಕೆ ಅದು ನರ್ವ್ ವೀಕ್ನೆಸ್ ಆದ್ರೂ ಈ ತರ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಈ ನರ ದೌರ್ಬಲ್ಯ ಆಗಕ್ಕ ಸ್ಟಾರ್ಟಿಂಗ್ ಸ್ಟೇಜ್ ಇದ್ದ ಯಾವ್ಯಾವ ಕಾರಣ ಆಕಾವ? ಅದೇ ಮ್ಯಾಕ್ಸಿಮಮ್ ಅಂತೂ ಸ್ಟಾರ್ಟಿಂಗ್ ಆಗೋದು ಪ್ರಾಬ್ಲಮ್ ಮಾಸ್ಟರ್ಬ್ಯೂಷನ್ ಇಂದ, ಸೆಕೆಂಡ್ ಲೈಫ್ ಸ್ಟೈಲ್ ಇಂದ, ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಕುಂತಲ್ಲೇ ಕೆಲಸ ಮಾಡೋದು, ಫಿಸಿಕಲ್ ಎಕ್ಸಸೈಸಸ್ ಜಾಸ್ತಿ ಇರಲ್ಲ, ಇದರಿಂದನೇ ನರ್ವ್ಸ್ ಏನಾಗ್ಬಿಡುತ್ತೆ ನಮ್ದು ಶ್ರಿಂಕ್ ಆಗ್ತದೆ, ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗ್ತಾ ಇರಲ್ಲ. ಸೊ ಇದೆಲ್ಲ ಸಮಸ್ಯೆಯಿಂದ ನರ ದೌರ್ಬಲ್ಯತೆ ಆಗೋದು. ಈಗ ದೌರ್ಬಲ್ಯ ಕ್ರಮೇಣವಾಗಿ ಹೆಚ್ಚಾಕೊಂತ ಹೋಗ್ತಿತ್ತು ಅಥವಾ ಏಕಾಏಕಿ ಬರ್ತೈತೆ? ಇಲ್ಲ, ಇದು ಕ್ರಮೇಣವಾಗಿ ಬರುವಂಥದ್ದು, ಒಮ್ಮೆ ಪೂರ್ತಿ ನರ ದೌರ್ಬಲ್ಯತೆ ಆಗಲ್ಲ. ಫಸ್ಟ್ ಸ್ಟೇಜ್ ಏನಿರುತ್ತೆ ಸ್ವಲ್ಪ ಅವರಿಗೆ ವೀಕ್ನೆಸಸ್, ಇರೆಕ್ಷನ್ ಪ್ರಾಬ್ಲಮ್ ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಅದು ಹೆಂಗೆ ಬೆಳೀತಾ ಹೋಗ್ತದೆ ಅವಾಗ ಅದು ಇನ್ನೂ ಪ್ರಾಬ್ಲಮ್ ಬೆಳ್ಕೊಂತ ಹೋಗ್ತದೆ. ಈಗ ನಮ್ದು ದಿನನಿತ್ಯದ ಜೀವನ ಅಂದ್ರೆ ಏನು ಡೈಲಿ ನಮ್ದು ಲಿವಿಂಗ್ ಸ್ಟೈಲ್ ಒಳಗೆ ಯಾವ್ಯಾವ ರೀತಿ ಇದು ಪರಿಣಾಮ ಬೀರ್ಬೋದು? ಫಸ್ಟ್ ಆಫ್ ಆಲ್ ಫಿಸಿಕಲ್ ಆಕ್ಟಿವ್ ಇರ್ಲಿಕ್ಕೂ ನಮಗೆ ಕಷ್ಟ ಆಗುತ್ತೆ. ವರ್ಕ್ ಮಾಡ್ಲಿಕ್ಕೂ, ನಮ್ದು ಜನರಲ್ ವರ್ಕ್ ಮಾಡ್ಲಿಕ್ಕೂ ನಮಗೆ ಸುಸ್ತು ಅನ್ಸೋದು, ಯಾವುದೋ ಕೆಲಸದಲ್ಲಿ ಆಸಕ್ತಿ ಹೆಚ್ಚಿರಲ್ಲ, ಮೈಂಡ್ ಒಂಥರ ಫೋಕಸ್ ಸರಿಯಾಗಿರಲ್ಲ. ಸೊ ಇದೆಲ್ಲ ಸಮಸ್ಯೆ ಇದರಿಂದನೂ ಆಗ್ತದೆ. ಈಗ ಡೈಲಿ ನಾವು ಹೋಗಿ ಕೆಲಸ ಮಾಡ್ತಿರ್ತೀವಿ, ಬೆಳಗಿನ ಆಕ್ಟಿವಿಟೀಸ್ ಆಯ್ತು, ಬೇರೆ ಬೇರೆ ಚಟುವಟಿಕೆ ಮಾಡಕ್ಕಿದ್ದ ಅಡಚಣೆ ಆಗ್ತದ ಎಲ್ಲಾರ್ಗು ಅಂತಿಲ್ಲ, ಕೆಲವೊಬ್ರಿಗೆ ಯಾರು ಎಕ್ಸಸ್ ಆಗಿ ಅದನ್ನ ಇದು ಮಾಡ್ಕೊಂಡಿರ್ತಾರಲ್ಲ, ಅವ್ರದ್ದು ಮೈಂಡ್ ಇಂದ ಆಗಿರ್ಲಿ, ಫಿಸಿಕಲಿ ಆಗಿರ್ಲಿ, ಅವ್ರು ಸ್ವಲ್ಪ ವೀಕ್ನೆಸ್ ಇದ್ರೆ ಯಾವ್ದು ಕೆಲಸದಲ್ಲಿ ಆಸಕ್ತಿನೂ ಹೆಚ್ಚು ತೋರಿಸ್ತಾ ಇರಲ್ಲ. ಈ ಸಮಸ್ಯೆ ಕಂಟಿನ್ಯೂ ಆಗಿ ಬೆಳ್ಕೊಂತ ಹೋತಂದ್ರ ಮುಂದೆ ಯಾವ್ಯಾವ ತೊಂದರೆ ಬರ್ಬೋದ್ರಿ? ಅಕಾರ್ಡಿಂಗ್ ಟು ಸೆಕ್ಷುವಲ್ ಡೆಬಿಲಿಟಿ ಏನಿರ್ತದ, ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು. ಯಾಕಂತಂದ್ರೆ ಒಬ್ಬ ಮನುಷ್ಯ ವೀಕ್ನೆಸ್ ಇದ್ದಾಗ, ಸೆಕ್ಷುವಲ್ ಪ್ಲೇಜರ್ ಸರಿಯಾಗಿ ಸಿಗ್ತಾ ಇರಲಾಗ ಪಾರ್ಟ್ನರ್ಗೂ ಆ ಸೆಕ್ಷುವಲ್ ಡಿಸೈರ್ ಮತ್ತೆ ಪೂರ್ತಿ ಅವ್ರಿಗೆ ತೃಪ್ತಿ ಪಡಿಸ್ಲಿಕ್ಕೆ ಕಷ್ಟ ಆಗೋದು. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅದರಿಂದ ಡಿಪ್ರೆಷನ್ ಆಗ್ಲಿಕ್ಕೂ ಸ್ಟಾರ್ಟ್ ಆಗ್ತದೆ, ಎಂಗ್ಸೈಟಿ, ಸ್ಲೀಪ್ಲೆಸ್ನೆಸ್, ಇದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗೋದು ಮ್ಯಾರಿಡ್ ಲೈಫಲ್ಲಿ. ಈ ನರ ದೌರ್ಬಲ್ಯಕ್ಕೆ ಏನರ ವಯಸ್ಸು ಕಾರಣ ಐತನ್ರಿ? ವಯಸ್ಸಂತ ಇಲ್ಲ, ಮೊದಲು ಇತ್ತು, ಅಬೌವ್ 35-40 ನಂತರ ಇದೆಲ್ಲ ಸಮಸ್ಯೆ ಕಾಣಿಸ್ತಾ ಇದ್ದು. ಬಟ್ ಈಗಿನ ಜನರೇಷನ್ ಅಲ್ಲಿ ಆಕ್ಸೆಸ್ ಆಫ್ ಇಮಿಡಿಯೇಟ್ ಟು ಎಕ್ಸ್ಪೋಜರ್ ಆಫ್ ಸೆಕ್ಷುವಲ್ ಲೈಫಿಗೆ 20-25 ಏಜ್ದವ್ರಿಗೂ ಈ ಸಮಸ್ಯೆ ಕಾಣ್ತಾ ಇದೆ. ಇದು ನರ ದೌರ್ಬಲ್ಯ ಅನ್ನೋದು ಏನು ಫುಲ್ ಕ್ಯೂರ್ ಆಗ್ಬೇಕನ್ನೋದು ಏನಾದ್ರು ಒಂದು ನಂಬಿಕೆ ಐತಿ? ಎಷ್ಟು ಸತ್ಯ ಇದೆ? ಇದಕ್ಕೆ ಪ್ರಾಪರ್ ರೂಟ್ ಕಾಸ್ ಟ್ರೀಟ್ಮೆಂಟ್ ಅನಲೈಸಿಸ್ ಮಾಡಬೇಕು. ಯಾಕಂತಂದ್ರೆ ನಾವು ವೀಕ್ನೆಸ್ ಇದೆ ಅಂತ ಬರೀ ಯಾವ್ದಾದ್ರು ಒಂದು ಟೈಮ್ ಬಿಂಗ್, ಅಶ್ವಗಂಧ, ಶಿಲಾಜಿತ್, ಈ ತರ ಅಡ್ವರ್ಟೈಸ್ಡ್ ಪ್ರಾಡಕ್ಟ್ಸ್ ಇವೆಲ್ಲ ನಾವೇನು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅಶ್ವಗಂಧ ತಗೊಂಡ್ರೆ ಇದಾಗುತ್ತೆ. ಇಟ್ಸ್ ಬೆಟರ್ ಫಾರ್ ಯೋರ್ ಜನರಲ್ ಹೆಲ್ತ್. ಇಟ್ ಕ್ಯಾನ್ ನಾಟ್ ಬಿ ಕ್ಯೂರ್ಡ್ ಫಾರ್ ಯೋರ್ ಸೆಕ್ಷುವಲ್ ಡೆಬಿಲಿಟಿ. ಯಾಕಂತಂದ್ರೆ ಇವೆಲ್ಲ ನಾನು ಬರೀ ಅಶ್ವಗಂಧ ತಗೊಂಡು ನನ್ನ ಸೆಕ್ಸ್ ಲೈಫ್ ಸರಿಯಾಗಿ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಇದೆಲ್ಲ ನಮ್ದು ಮೈಂಡ್ ಒಂದು ಅಡ್ವರ್ಟೈಸ್ ಪ್ರಾಡಕ್ಟ್ ಅನ್ನ ಮಾಡಕ್ಕೆ ಅದು ಹೈಪ್ ಆಗಿರೋದು. ಮತ್ತೆ ಈಗ ಕಾಮನ್ ಮೆಡಿಕಲ್ ಸ್ಟೋರ್ನಾಗ ಆಗ್ಲಿ, ಈಗ ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಲಿ, ಈ ಟ್ಯಾಬ್ಲೆಟ್ ತಗೋ ಅದು ತಗೋ ಅಂತಾರ, ಅದರಿಂದ ಏನ ಸೆಕ್ಸ್ ಲೈಫ್ ಇಂಪ್ರೂವ್ಮೆಂಟ್ ಆಗಂಗಿಲ್ಲ? ಸೊ ಇದು ನೀವು ಈಗ ಟೈಮಿಂಗ್ ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ರಲ್ಲ, ಇದು ಆಕ್ಚುಲಿ ಇದನ್ನ ಫಿಲ್ಸ್ ಅಂತಾರೆ, PDE5. ಅಂದ್ರೆ ಇದು ಟೈಮ್ ಬೀಂಗ್ ಬ್ಲಡ್ ಫ್ಲೋ ಮಾಡುವಂತ ಟ್ಯಾಬ್ಲೆಟ್ಸ್. ಇದೇನಿರುತ್ತೆ ನಿಮ್ಮಲ್ಲಿ, ನಿಮಗೆ 20 mg, 50 mg, 100 mg ಅಂತ ಸಿಗುತ್ತೆ. ಇದೆಲ್ಲ ನೀವು ಇನಿಷಿಯಲಿ ತಗೊಂಡಾಗ ಸ್ವಲ್ಪ ನಿಮ್ಗೆ 20 mgನೂ ತುಂಬಾ ಇಫೆಕ್ಟ್ ಅನ್ಸುತ್ತೆ. ಅದೇ ಒಂದು 3-4 ತಿಂಗಳ ನೀವು ರೆಗ್ಯುಲರ್ ತಗೊಂಡ್ರೆ ಅದು 20 mg ಕೆಲಸ ಮಾಡಲ್ಲ. ಆಮೇಲೆ ನೀವು 50ಗೆ ಹೋಗ್ತೀರಾ, ಸ್ವಲ್ಪ ದಿನ ಆದಾದ ನಂತರ 100ಗೆ ಹೋಗ್ತೀರಾ, ಅದಾದ ನಂತರ ನೀವು 2 ತಗೊಂಡ್ರು ನಿಮ್ಗೆ ಏನು ಕೆಲಸ ಆಗಲ್ಲ. ಸೊ ದೀಸ್ ಆರ್ ಆಲ್ ಟೈಮ್ ಬೀಂಗ್ ಟ್ಯಾಬ್ಲೆಟ್ಸ್. ಸೊ ಇದು ನಿಮ್ದು ಅಡಿಕ್ಟಿವ್ ಮೆಡಿಸಿನ್ಸ್ ಅಂತಾರೆ. ಇದರಿಂದ ನೀವು ತಗೊಂಡ್ರು ನಿಮ್ಗೆ ಕಾನ್ಫಿಡೆನ್ಸೇ ಇರಲ್ಲ, ನೀವು ತಗೊಳ್ಳಾರ್ದೆ ನಾನು ಮಾಡ್ತೀನಿ ಅಂತ. ಸೊ ಇದು ಅಡಿಕ್ಟಿವ್ ಆಗಿ ನೀವು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀರಾ. ಸೊ ಅದು ಮುಂದೆ ಇನ್ನೂ ಕಾಸ್ ನಿಮ್ದು ಜಾಸ್ತಿ ಮಾಡುತ್ತೆ. ಈಗ ಮತ್ತ
ಈ ನಾವೇನು ಎಕ್ಸಸೈಸ್ ಜಿಮ್ ಎಲ್ಲ ಮಾಡ್ತೀವಲ್ಲ ಅದರಿಂದ ನರ ದೌರ್ಬಲ್ಯ ಹೆಚ್ಚಿಗೆ ಆಕೈತಿ ಇದು? ಹೆಚ್ಚಿಗೆ ಆಗಲ್ಲ, ಅದನ್ನ ಮೇಂಟೈನೇಬಲ್. ನೀವು ಎಕ್ಸರ್ಸೈಸ್ ಬಾಡಿ ಫಿಟ್ ಆಗ್ಲಿಕ್ಕೆ ನೀವು ಜಿಮ್ ಮಾಡಿ. ಓವರ್ ಆಗಿ ನಾವು ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತೀವಿ, ಹೆವಿ ಆಗಿ ನಾವು ಅದನ್ನ ಎಕ್ಸ್ಪೋಜರ್ ಮಾಡ್ತೀರ ಅಂದ್ರೆ ಅದರಿಂದನೂ ಈಗ ನೀವು ಪೂರ್ತಿ ವಯಸ್ಸು ಇದಾಗೋ ತನಕನೂ ನೀವು ಆ ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಾ ಇರಲ್ಲ. ಹೆಂಗೆ ನಿಮ್ದು ಏಜ್ ಬೆಳೀತದೋ ಅದನ್ನ ರೆಡ್ಯೂಸ್ ಆಗುತ್ತೆ. ಸೊ ಅದರಿಂದ ಅದು ಮತ್ತೆ ಸ್ವಲ್ಪ ವೀಕ್ನೆಸ್ ಕಾಣಿಸೋದು ರೆಗ್ಯುಲರ್ ಇಲ್ಲ ಅದಕ್ಕೆ. ಈಗ ಇದು ನರ ದೌರ್ಬಲ್ಯ ಆದವರು ಈ ಟ್ರೀಟ್ಮೆಂಟ್ ಅನ್ನ ಏನಾದ್ರು ಡಿಲೇ ಮಾಡಿದ್ರೆ ಅವ್ರಿಗೆ ಏನಾರ ಸಮಸ್ಯೆಗಳು ಬರ್ತಾವ? ಸಮಸ್ಯೆಗಳು ಅಂದ್ರೆ ಇಮಿಡಿಯೇಟ್ ಯಾವುದು ಟ್ರಿಗರ್ ಆಗಲ್ಲ. ಓಕೆ, ಲೈಫ್ ಚೆನ್ನಾಗಿ ಹಂಗೆ ನಡೀತಾ ಇರುತ್ತೆ. ಬಟ್ ಫಿಸಿಕಲ್ ಸ್ವಲ್ಪ ವೀಕ್ನೆಸ್, ಲೋನ್ಲಿನೆಸ್, ಆಮೇಲೆ ಕಾನ್ಫಿಡೆನ್ಸ್, ಸೆಕ್ಷುವಲ್ ಇದು ಆಕ್ಟಿವ್ ಆಗಲಿಕ್ಕೆ ಅವ್ರಿಗೆ ಫುಲ್ಲಿ ಸ್ಟ್ರೆಂತ್ ಇರಲ್ಲ. ಹೆಂಗೆ ಅವ್ರು ಯಂಗ್ ಏಜಲ್ಲಿ ಈಗ 20-30 ಏಜಲ್ಲಿ ನಾವು ಹೆಂಗೆ ಇದು ಇತ್ತು ನಮಗೆ, ಆ 30 ನಂತರ ಆ ಇದು ಇರಲ್ಲ. ಅಂದ್ರೆ 30 ನಂತರ ಟೋಟಲಿ ವೀಕ್ ಆಗ್ತಾರೆ. ಸೊ ಅದಕ್ಕಿಂತ ಬಿಫೋರ್ ಏನಾರ ಸಮಸ್ಯೆ ಇತ್ತಂದ್ರೆ ನಾವು ಡಾಕ್ಟರ್ನ ಹೋಗಿ ಕಾಣೋದು ಒಳ್ಳೇದಂತೀವಿ. ಖಂಡಿತ. ಯಾಕಂತಂದ್ರೆ ಅಬೌವ್ 30 ಅಂತಾನೆ ಇಲ್ಲ, ಈಗಿನ ಇದರಲ್ಲಿ ನಮ್ದಲ್ಲಿ 20-25 ಏಜ್ದವ್ರು ಬರ್ತಾ ಇದ್ದಾರೆ, ಅಪ್ರಾಕ್ಸ್ 60-65 ಏಜ್ದವರು ಬರ್ತಾರೆ. ಇಟ್ಸ್ ನಾಟ್ ಲೈಕ್ ಇದೇ ಏಜ್ಗೆ ಇದು ಸಂಬಂಧಪಟ್ಟಿದ್ದಿಲ್ಲ. ಯಾಕಂತಂದ್ರೆ ಈಗ ನಮ್ದು ಸೆಕ್ಸ್ ಇದು ಏನಿದೆ ಅಲ್ಲ, 14-15 ಏಜ್ದವ್ರಿಗೂ ಅದು ಈಸಿಲಿ ಎಕ್ಸ್ಪೋಜರ್ ಆಗ್ತಾ ಇದೆ. ಆ ಏಜ್ದಿಂದ ಅವ್ರಿಗೆ ಆ ಫೀಲಿಂಗ್ಸ್ ಮುಂದೆ ಅದು ಹೆಂಗೆ ಎಕ್ಸ್ಪೋಜರ್ ಆಗ್ತಾ ಇರುತ್ತೆ, ಅದನ್ನ ಆ ಲೆವೆಲ್ ಏನಿರುತ್ತೆ ನಮ್ದು ಸೆಕ್ಷುವಲ್ ಡಿಸೈರ್ ಇಂದು ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನರ ದೌರ್ಬಲ್ಯ ಯಾರ್ಯಾರಿಗೆ ಐತಲ್ಲ ಅವ್ರಿಗೆ ನೀವು ಏನು ಸಲಹೆ ಕೊಡಕ್ ಇಷ್ಟ? ಈಗ ನರ ದೌರ್ಬಲ್ಯತೆ ಇದ್ದವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಅವರು ತಮ್ಮ ಹೆಲ್ತನ್ನು ಫಿಸಿಕಲ್ ಆಕ್ಟಿವ್ ಇದ್ದಿರಲ್ಲ, ನಾನು ಸೆಕ್ಷುವಲಿ ಸರಿಯಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ನನಗೆ ಸ್ಟೆಬಿಲಿಟಿ ಇದೆ ಇಲ್ಲ, ಅದನ್ನೆಲ್ಲ ಅವ್ರು ಗಮನ ಕೊಡ್ತಾ ಇರಬೇಕು. ಅದರಿಂದ ಅವರು ಸ್ವಲ್ಪ ವೀಕ್ನೆಸ್ ಏನಾದರೂ ಅನ್ನಿಸ್ತಾ ಇದ್ರೆ ಅವರು ತಮ್ಮ ಕ್ವಾಲಿಫೈಡ್ ಒಂದು ಪ್ರಾಪರ್ ಕನ್ಸಲ್ಟೆಂಟನ್ನು ಸಲಹೆ ಪಡಬಹುದು. ಈ ಫ್ಯಾಮಿಲಿ ಸಪೋರ್ಟ್ ಇಂಥ ಈ ಎಲ್ಲ ಸೆಕ್ಸ್ಗೆ ಅವಶ್ಯಕತೆ ಬೀಳುವಂಥ ಟ್ರೀಟ್ಮೆಂಟ್ಗೆಲ್ಲ ಎಷ್ಟು ಅವಶ್ಯಕತೆ ಬೀಳುತ್ತೆ ಸರ್? ವೆನ್ ನಿಮ್ಮ ಪಾರ್ಟ್ನರ್ ಆಗಲಿ, ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಇವೆಲ್ಲ ಸಮಸ್ಯೆಗೆ ನಿಮಗೆ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರೆ ನೀವು ಇದರಿಂದ ಈಸಿಯಾಗಿಲೇ ಔಟ್ಕಮ್ ಆಗ್ತೀರ. ಯಾಕಂತಂದ್ರೆ ಅದೇ ಸಪೋರ್ಟ್ ನಿಮ್ಗೆ ಇರಲಿಲ್ಲ, ನೀವು ಕದ್ದು ಮುಚ್ಚಿ ಅಲ್ಲಿಂದ ಇದನ್ನು ತಗೊಂಡೆ, ಇಲ್ಲಿಂದ ಅದನ್ನು ತಗೊಂಡೆ ಅಂತ ನೀವು ಸೆಲ್ಫ್ ಟೆಸ್ಟ್, ಸೆಲ್ಫ್ ಪರಿಣಾಮ ನೀವು ಮಾಡ್ಕೋತಾ ಇದ್ರೆ ಅದೆಲ್ಲ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗಲ್ಲ. ಈಗ ನರ ದೌರ್ಬಲ್ಯದ ಯಾವ್ದು ಸಮಸ್ಯೆಗಳು ಕಂಡುಕೊಳ್ಳೆ ಇಮಿಡಿಯೇಟ್ ಡಾಕ್ಟರ್ ಕಡೆ ಹೋಗೋದು ಉತ್ತಮ? ಫಸ್ಟ್ ಅನಲೈಸ್ ಮಾಡ್ಕೋಬೇಕು ತಮ್ಮ ಸೆಲ್ಫನ್ನ. ಓಕೆ, ನಾನು ಸ್ವಲ್ಪ ಎಲ್ಲರಿಗೂ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ ಸಿಂಪ್ಟಮ್ಸ್ ನಿಮಗೆ ರೆಗ್ಯುಲರ್ ಕಾಣಿಸ್ತಾ ಇದೆ, ಒಂದು 6 ತಿಂಗಳಿಂದ 1 ವರ್ಷದಿಂದನೂ ಅದೇ ಥರ ಇದೆ ಅಂತಂದ್ರೆ ಯು ಶುಡ್ ಕನ್ಸಲ್ಟ್ ಅಬೌಟ್. ಈಗ ಈ ಎಲ್ಲ ನರ ದೌರ್ಬಲ್ಯ ಮಗದೊಂದಕ್ಕೆ ಏನಾರ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಂಡ್ರೆ, ಫುಡ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ತದೆ? ಎಸ್, ತುಂಬಾ ಆಗ್ಬೋದು. ಯಾಕಂತಂದ್ರೆ ಫುಡ್ ನಾವು ಏನು ಇಂಟೇಕ್ ಮಾಡ್ತೀವಿ ನಮ್ಮ ಬಾಡಿ ಅದರ ತಕ್ಕಂಗೆ ವರ್ಕ್ ಮಾಡೋದು. ಸೊ ಬೆಟರ್ ನಾವು ಸಜೆಸ್ಟ್ ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ. ಓಕೆ, ವಿಟಮಿನ್ಸ್ ಆಗಿರಲಿ, ಗ್ರೀನ್ ವೆಜಿಟೇಬಲ್ಸ್ ಆಗಿರಲಿ, ಪ್ರೋಟೀನ್ಸ್ ಆಗಿರಲಿ, ಇಂಥವೆಲ್ಲ ಇದು ಮಾಡ್ತಾ ಇದ್ರೆ ಜನರಲ್ ಡೆಬಿಲಿಟಿನೂ ಕ್ಯೂರ್ ಮಾಡ್ತಾ ಇರ್ತದ. ಯು ವಿಲ್ ಬಿ ಸ್ಟ್ರೆಂತ್. ನೋಡಿದ್ರಲ್ಲ ವೀಕ್ಷಕರೇ, ಈ ನರ ದೌರ್ಬಲ್ಯ ಅನ್ನೋದು ಯಾವ ತರ ಜನಕ್ಕೆ ಬರ್ತೈತಿ, ಮೊದ್ಲು 30 ವಯಸ್ಸು ಮೇಲೆ ಬರ್ತಿತ್ತಂತ ನಮ್ಮ ಡಾಕ್ಟರ್ ಹೇಳಿದ್ರು. ಈಗ ನೋಡಿದ್ರೆ 20 ವಯಸ್ಸಿಂದನೂ ಬರಾಕತೈತಿ, 25 ವಯಸ್ಸಿಂದನೂ ಬರಾಕತೈತಿ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ನೀವು ಏನೈತಲ್ಲ ಡಾಕ್ಟರ್ಗೆ ಹೋಗಿ ಮಾತಾಡ್ರಿ. ಇದ ಡಾಕ್ಟರ್ಗೆ ಹೋಗಿ ಮಾತಾಡ್ಬೇಕು, ಅದ ಡಾಕ್ಟರ್ಗೆ ಹೋಗಿ ಮಾತಾಡ್ಬೇಕು ಅಂತ ನಾವು ಹೇಳಂಗಿಲ್ಲ. ಆದ್ರೆ ಏನೈತಿ, ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕಂತಂದ್ರೆ ನಿಮಗೆ ಯಾವ ಡಾಕ್ಟರ್ ಬೆಸ್ಟ್ ಅನ್ನಿಸ್ತಾರಲ್ಲ ಆ ಡಾಕ್ಟರ್ಗೆ ಹೋಗಿ ಮಾತಾಡಿ, ನಿಮ್ಗೆ ಅದು ಏನು ಸಮಸ್ಯೆ ಐತಿ ಅದನ್ನ ಮಾತಾಡ್ರಿ. ಯಾವ್ದ ಡಾಕ್ಟರ್ ಆದ್ರೂ ನಿಮ್ಮ ಸಮಸ್ಯೆಗಳನ್ನ ಗುಪ್ತವಾಗಿ ಇಡ್ತಾರ. ಏನೂ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಗೇನಾರ ಹಂಗೇನಾರ ಅನಿಸಿದ್ರೆ ಏನೀಗ ಇವಾಗ ನಮ್ಮ ಜೊತೆ ಎಡಿಟ್ ಬಾಗಲಕೋಟ್ ಡಾಕ್ಟರ್ ಅದಾರಲ್ಲ, ಇವ್ರ ನಂಬರು ನಮ್ಮ ಸ್ಕ್ರೀನ್ ಮ್ಯಾಗ್ ಸ್ಕ್ರೋಲ್ ಆಗ್ತಾ ಇರ್ತೈತಿ. ನಿಮ್ಗೆ ಹಂಗೇನಾರ ಇದ್ರೆ ಫೋನ್ ಹಚ್ಚಿನೂ ಸರ್ ಜೊತೆ ನೀವು ಮಾತಾಡ್ಬೋದು. ಮತ್ತು ನೆಕ್ಸ್ಟ್ ಎಪಿಸೋಡನ್ನು ನಾವು ಡಾಕ್ಟರ್ ಜೊತೆ ಮಾತಾಡ್ತೀವಿ. ನೆಕ್ಸ್ಟ್ ಎಪಿಸೋಡ್ ಬರುವಂಥ ಕಾಲಘಟ್ಟದಲ್ಲಿ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್.